ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿದ್ದರೂ ಸೂಪರ್ ಆಗಿರಬೇಕು ಆ ರೀತಿಯಾದ ಡಿಸೈನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಡಿಸೈನು ತುಂಬ ಸಿಂಪಲ್ ಆಗಿದೆ, ಬಟ್ ನೋಡೋಕ್ಕೆ ತುಂಬ ಅಟ್ರಾಕ್ಷನ್ ಲುಕ್ ಕೊಡುತ್ತೆ. ಆ ರೀತಿಯಾದ ಬ್ಲೌಸ್ ಡಿಸೈನ್ ಇದು. ಏನಂದರೆ ನನಗೆ ಆಶ್ಚರ್ಯ ಆಗ್ಬಿಡ್ತು. ಏನಂತ ಏನಿದು ಇಷ್ಟು ಚೆನ್ನಾಗಿ ಬಂದಿದೆಯಲ್ಲ ಈ ಡಿಸೈನು. ಇದು ಬಂದು ಪಿಂಕ್ ಕಲರ್ ಸ್ಯಾರಿ, ಪಿಂಕ್ ಕಲರ್ ಬ್ಲೌಸ್ ಪೀಸು, ಬ್ಲೂ ಕಲರ್ದು ಸ್ಯಾರಿ. ಓಕೆನಾ. ಪಿಂಕ್ ಕಲರ್ ಬ್ಲೌಸ್ ಪೀಸ್ಗೆ ಬ್ಲೂ ಕಲರ್ ಕಾಂಬಿನೇಷನ್ ಸಖತ್ ಮಸ್ತಾಗಿರುತ್ತೆ ಅಂತ ಈ ಥರ ವರ್ಕ್ ಆಗ್ತಾಗೆ ನನಗೆ ಗೊತ್ತಾಗಿದ್ದು. ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ಅವರು ಸ್ವಲ್ಪ ಕಮ್ಮಿ ಅಮೌಂಟಲ್ಲೇ ಮಾಡಿ ಅಂತ ಹೇಳಿದರು. ಅದಕ್ಕೋಸ್ಕರ ನಾನು ಕಮ್ಮಿ ಅಮೌಂಟಲ್ಲಿ ಯಾವ ರೀತಿಯಾಗಿ ವರ್ಕ್ ಹಾಕ್ಬೋದು ಆ ರೀತಿಯಾಗಿ ನಾನು ಈ ಬ್ಲೌಸ್ಗೆ ವರ್ಕ್ ಅನ್ನೋದನ್ನ ಹಾಕಿದ್ದೀನಿ. ಫಸ್ಟು ನಾನು ಮೆಟಲ್ ಕಲರ್ ಜರಿ ಥ್ರೆಡ್ನ ತೊಗೊಂಡಿದ್ದೀನಿ. ಆ ಮೆಟಲ್ ಕಲರ್ ಜರಿ ಥ್ರೆಡ್ಡಲ್ಲಿ ನಾನು ಬಾರ್ಡ್ರ್ ಲೈನ್ ಅನ್ನೋದನ್ನ ಮಾಡ್ತಾಯಿದ್ದೀನಿ. ಫಸ್ಟು ಬಾರ್ಡ್ರ್ ಲೈನ್ ಅನ್ನೋದನ್ನ ಮಷೀನಲ್ಲಿ ಮಾಡಾದಮೇಲೆ ನೆಕ್ಸ್ಟು ಸಿಲ್ಕ್ ಥ್ರೆಡ್ನ ಯೂಸ್ ಮಾಡಿ ನಾನು ಸಿಂಪಲಾಗಿದ್ದರೂ ಸೂಪರಾಗಿ ಕಾಣೋ ಥರ ಒಂದು ಡಿಸೈನ್ನ ಕ್ರಿಯೇಟಿವಿಟಿ ಮಾಡಿದ್ದೀನಿ. ಅದು ಯಾವ ರೀತಿಯಾಗಿ ಫಿನಿಶಿಂಗ್ ಬಂತು ಅಂತ ದಯವಿಟ್ಟು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಯಾವ ರೀತಿಯಾಗಿದೆ ಆ ಡಿಸೈನು, ಮತ್ತು ನಿಮಗೆ ಫಿನಿಶಿಂಗ್ ಅನ್ನೋದು ಅದು ಯಾವ ರೀತಿಯಾಗಿ ಇಷ್ಟ ಆಯಿತು, ಮತ್ತು ಈ ಡಿಸೈನ್ ನಿಮಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಎಲ್ಲ ಕಡೆ ಶೇರ್ ಮಾಡಿ. ಅವರು ಪ್ರಾಕ್ಟೀಸ್ ಮಾಡಲಿ, ಏನು ಎಂಬ್ರಾಯ್ಡ್ರಿ ವರ್ಕ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲಿ. ಓಕೆನಾ. ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ, ನಂದು ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರ್ತಾಯಿದೆ ಅಂತ ನನಗೆ ಅನಿಸ್ತಾ ಇದೆ. ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರಿ ಅಂತಂದರೆ ನೀವು ನಿಜವಾಗ್ಲೂ ಹೇಳ್ತೀನಿ 100% ಸಕ್ಸಸ್ ಆಗೇ ಆಗ್ತೀರಾ. ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡ್ತೀರಿ ಅಂದರೆ ಕಸ್ಟಮರ್ಗೂ ಕೂಡ ಹಾಕ್ಕೊಡ್ಬೋದು, ಮತ್ತು ಟೈಲರ್ಸ್ಗಳಿಗೆಲ್ಲ ಹಾಕ್ಕೊಡ್ಬೋದು. ಇದು ತುಂಬ ಚೆನ್ನಾಗಿದೆ ಅಂತ ನನಗನ್ನಿಸ್ತು ಡಿಸೈನು. ಯಾಕಂದರೆ ಇವಾಗ ನಾವು ಬೇರೆ ಟೈಲರ್ಸ್ ಹತ್ರ ನಾವು ವರ್ಕ್ ಎತ್ಕೋದಾಕ್ಷಣ ಅವರು ನೋಡೋದೇ ಅಟ್ರಾಕ್ಷನು. ಆ ಬ್ಲೌಸು ಒಂದು ನಮಗೆ ಕಣ್ಣು ಬಡಿಯುವಂಥ ಡಿಸೈನ್ ಆಗಿರಬೇಕು. ಆ ರೀತಿಯಾಗಿ ಡಿಸೈನ್ ನಾವು ಕ್ರಿಯೇಟ್ ಮಾಡಿದ್ವಿ ಅಂದರೆ 100% ಹೇಳ್ತೀನಿ ಟೈಲರ್ಸು ಸೆಲೆಕ್ಟ್ ಮಾಡ್ಕೋತಾರೆ. ನನಗೊಬ್ಬರು ಡೌಟ್ ಕೇಳಿದ್ರು, ನಾನು ಡಿಸೈನೆಲ್ಲ ಚೆನ್ನಾಗಿ ಹಾಕ್ತಾಯಿದ್ದೀನಿ ಮ್ಯಾಮ್, 1 ವರ್ಷದಿಂದ ಡಿಸೈನ್ ಹಾಕ್ತಾಯಿದ್ದೀನಿ, ಟೈಲರ್ಸ್ ಹತ್ರ ಹೋಗಿ ಈ ಥರ ಡಿಸೈನ್ ಹಾಕ್ಕೊಡ್ತೀನಿ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ರೆ ಅವರು ಹಾಕ್ಸ್ಕೊಳ್ಳೋದೇ ಇಲ್ಲ. ತುಂಬ ಇದು ಬೇಜವಾಬ್ದಾರಿಯಿಂದ ನಡ್ಕೋತಾರೆ. ಏನೋ ಬೇಡ ಆ ಥರ ಬರಬೇಕಾಗಿತ್ತು, ಫಿನಿಶಿಂಗ್ ಈ ಥರ ಬರಬೇಕಾಗಿತ್ತು ಅಂತಂತಾರೆ. ಮೇಡಮ್ ಏನು ಮಾಡೋದು ಅಂತ ಕೇಳಿದ್ರಿ, ನಾನು ಬೇರೆ ಬಿಸ್ನೆಸ್ ಏನು ಮಾಡ್ಬೋದು ಅಂತ. ಒಂದನ್ನು ಮಾತ್ರ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಅಂತ ಅಂದರೆ ನಿಜವಾಗ್ಲೂ ಹೇಳ್ತೀನಿ, 1 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಲ್ಲ. ಈಗ ನಮಗೆಲ್ಲ 10 ವರ್ಷ ಎಕ್ಸ್ಪೀರಿಯೆನ್ಸ್ ಆಗಿದೆ. 10 ವರ್ಷ ಎಕ್ಸ್ಪೀರಿಯೆನ್ಸ್ ಆಗ್ತಾ ನಮ್ಮ ಕೈ ಅನ್ನೋದು ಈ ಬಿಸ್ನೆಸ್ ಹಿಡಿತಾ ಇದೆ ಹೊರತು ಸ್ಟಾರ್ಟಿಂಗಲ್ಲಿ ಯಾವ ಕಾರಣಕ್ಕೂ ಹಿಡ್ದಿಲ್ಲ. ನಾನು ಇಷ್ಟು ಚೆನ್ನಾಗೆಲ್ಲ ವರ್ಕೆಲ್ಲ ಆಗ್ತೀನಲ್ಲ, ಟೈಲರ್ಸ್ಗಳು ಹಾಕ್ಕೊಳ್ಳಲ್ಲ ಅಂತ ನೀವು ಅನ್ಬೋದು. ಅವರು ಟೈಲರ್ಸ್ 20 ವರ್ಷ 15 ವರ್ಷ ತನಕ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಅವರು ಆ ಡಿಸೈನ್ಗಳೆಲ್ಲ ನೋಡಿ ಬಿಟ್ಟಿರ್ತಾರೆ. ಆ ಡಿಸೈನ ನೋಡ್ದೆಟ್ಗೆ ಹೇಳ್ಬಿಡ್ತಾರೆ ಟೈಲರ್ಸು, ಈ ಥರನೇ ಮಿಸ್ಟೇಕ್ ಆಗಿದೆ, ಈ ರೀತಿಯಾಗಿ ಅವರು ಮಾಡಬೇಕಾಗಿತ್ತು ಅಂತ ಹೇಳ್ಬಿಡ್ತಾರೆ. ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ, ಡಿಸೈನ್ಸ್ ಎಲ್ಲ ನೋಡಿರ್ತಾರೆ, ಮತ್ತು ಡಿಸೈನ್ಸ್ ಫಿನಿಶಿಂಗ್ ಎಲ್ಲ ನೋಡಿರ್ತಾರೆ. ನಾವು ಸ್ಟಾರ್ಟಿಂಗಲ್ಲಿ ಇರ್ತೀವಿ, ಅವಾಗ ತಾನೇ ನಾವು 1 ವರ್ಷ 2 ವರ್ಷ ಆಗಿರುತ್ತೆ ನಾವು ಟೈಲರಿಂಗ್ ಬಿಸ್ನೆಸ್ನ ಶುರು ಮಾಡಿ. ನಮಗೆ ಏನಾದರೂ ಒಂದು ಹಾಕಿದ್ರೆ ಅದು ನಮಗೆ ಏನಾಗುತ್ತೆ, ಒಂದು ಅಟ್ರಾಕ್ಷನ್ ಲುಕ್ ಅನ್ನೋದು ನಮ್ಗೆ ಕಾಣಿಸ್ತಿರುತ್ತೆ. ಯಾಕಂದರೆ ನಾವು ತುಂಬ ಟಫಾಗಿ ಆ ಡಿಸೈನ್ ಹಾಕಿರ್ತೀವಿ. ಆದ್ದರಿಂದ ನಮಗೆ ಅದು ಮೋಡ್ ಆಫ್ ಅಟ್ರಾಕ್ಷನ್ ಆಗಿ ಕಾಣಿಸ್ತಾ ಇರುತ್ತೆ. ಆದ್ದರಿಂದ ನಮ್ಗೆ ಅನಿಸ್ತಾ ಇರುತ್ತೆ ನಾನು ಚೆನ್ನಾಗಿ ಮಾಡ್ತಾಯಿದ್ದೀನಲ್ವ, ಏಕೆ ಅವರು ಒಪ್ಕೋತಾ ಇಲ್ಲ, ನಾನು ಮಾಡ್ತಾ ಇರೋ ಡಿಸೈನ ಯಾಕೆ ಅವ್ರು ಒಪ್ಕೋತಾ ಇಲ್ಲ ಅಂತ ನಮ್ಗನ್ಸುತ್ತೆ. ಬಟ್ ಆದರೆ ಒಂದನ್ನು ಮಾತ್ರ ಹೇಳ್ತೀನಿ, ಏನಂದರೆ ಅದು ಅವ್ರ ಎಕ್ಸ್ಪೀರಿಯೆನ್ಸಿಗೆ ಏನು ಅವ್ರಿಗೆ ಸಿಕ್ಕಿರುತ್ತೋ ಟ್ಯಾಲೆಂಟು ಅದನ್ನು ಅವರು ನಿಮ್ಮ ಜೊತೆ ಶೇರ್ ಮಾಡ್ತಾರೆ. ನೀವು ಏನು ಮಾಡಬೇಕು ನೆಕ್ಸ್ಟ್ ಟೈಮ್ ಅಂದರೆ ಅವ್ರು ಏನು ನಿಮ್ಗೆ ಹೇಳಿ ಕಳಿಸಿರ್ತಾರೋ ಅದನ್ನು ನೀವು ಕರೆಕ್ಷನ್ ಮಾಡ್ಕೋತಾ ಹೋಗಬೇಕು. ನೀವು ಕರೆಕ್ಷನ್ ಮಾಡ್ಕೋತಾ ಹೋದ್ರಿ ಅಂತ ಅಂದರೆ ನಿಜವಾಗ್ಲೂ ಹೇಳ್ತೀನಿ 100% ಸಕ್ಸಸ್ ಆಗೇ ಆಗ್ತೀರಾ. ಮತ್ತು ಫಿನಿಶಿಂಗ್ ಬರಬೇಕು ಬ್ಲೌಸ್ಗಳು ಡಿಸೈನು ಅಂತಂದರೆ ನಾನು ವೀಡಿಯೋದಲ್ಲಿ ಯಾವ ರೀತಿಯಾಗಿ ರಿಂಗ್ನ ರೊಟೇಟ್ ಮಾಡ್ಕೋತಾ ಇದ್ದೀನಿ, ಮತ್ತು ನಾನು ಮಿಷಿನ ಯಾವ ರೀತಿಯಾಗಿ ಹ್ಯಾಂಡ್ಲು ಮಾಡ್ತಾಯಿದ್ದೀನಿ, ಮತ್ತು ಅದು ಎಂಬ್ರಾಯ್ಡ್ರಿ ವರ್ಕ್ ಅನ್ನೋದು ನಾನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ, ಅದೆಷ್ಟು ನೀಟಾಗಿ ಕೂತ್ಕೋತಾ ಇದೆ ಅನ್ನೋದನ್ನ ನೀವು ಗಮನಿಸಿ ನೋಡಬೇಕು. ಆ ರೀತಿಯಾಗಿ ಗಮನಿಸಿ ನೋಡಿದಾಗ ನಾನು ಲೈವಲ್ಲಿ ಏನು ಮಾಡ್ತಾಯಿದ್ದೀನೋ ಅದೇ ಥರನೇ ನಿಮಗೂ ಕೂಡ ವಿಡಿಯೋದಲ್ಲಿ ಗೊತ್ತಾಗುತ್ತೆ. ಇಲ್ಲಾಂದರೆ ಯಾವ ಕಾರಣಕ್ಕೂ ನಿಮಗೆ ಗೊತ್ತಾಗಲ್ಲ, ಅದು ಯಾವ ರೀತಿಯಾಗಿ ಮಾಡ್ತಾಯಿದ್ದೀವಿ ಅಂತ ಗೊತ್ತಾಗಲ್ಲ. ಅದಕ್ಕೋಸ್ಕರ ಹೇಳ್ತಾಯಿದ್ದೀನಿ ನೋಡಿ. ನಾನು ಯಾವುದೇ ಥರದ ಡ್ರಾ ಅನ್ನೋದು ಮಾಡ್ಕೊಂಡಿಲ್ಲ ಇದಕ್ಕೆ. ನೋಡೋಣ, ಸೂಜಿ ಸಹಾಯ ತೊಗೊಂಡೆ, ನಾನು ಮಿಷಿನ್ ಕಂಟ್ರೋಲಿಂಗ್ ತೊಗೊಂಡು ಅದೇ ಥರ ಮಾಡೋಣ, ಅವ್ರು ಯಾವ ರೀತಿಯಾಗಿ ಹಿಂದಿಯವ್ರು ಮಾಡ್ತಾರೋ ಅದೇ ರೀತಿಯಾಗಿ ಮಾಡೋಣ ಅಂತ ಟ್ರೈ ಮಾಡಿದೆ. ನನಗೆ ಬಂತು, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ನನಗೆ. ಯಾಕಂದರೆ ಅದು ಹೆಂಗೆ ಅಂದರೆ ಅಷ್ಟೊಂದು ವರ್ಕೆಲ್ಲ ಹಾಕಿ ಬ್ಲೌಸ್ಗೆ ಡಿಸೈನ್ ಮಾಡಿದ್ದೀನಿ. ಅದನ್ನೆಲ್ಲ ಸೈಡ್ ಹೊಡೆದಂಥ ಡಿಸೈನ್ ಈ ಸಿಂಪಲ್ ಡಿಸೈನು. ತುಂಬ ಜನ ಥ್ರೆಡ್ಡಲ್ಲೇ ಕೇಳ್ತಾ ಇರ್ತೀರ, ವರ್ಕ್ ಹಾಕ್ಕೊಡಿ, ಥ್ರೆಡ್ ವರ್ಕ್ ಹಾಕ್ಕೊಡಿ ಸಾಕು ನಮಗೆ, ಎಷ್ಟು ಒಂದು ಚೈನ್ ಬೇಡ, ಕಪ್ಪಾಗ್ಬಿಡುತ್ತೆ, ಅದರಿಂದ ಬ್ಲೌಸ್ ಎಲ್ಲ ಹಾಳಾಗುತ್ತೆ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಬಟ್ ನೋಡಿ, ಈ ರೀತಿಯಾಗಿ ಡಿಸೈನ್ಸ್ ಎಲ್ಲ ನೀವು ಹಾಕಿಸ್ಕೊಂಡಿದ್ದು ಎಷ್ಟು ಚೆನ್ನಾಗಿದೆ ಡಿಸೈನು ಅಂತ ಅಲ್ವಾ. ನಿಮಗೂ ಸೂಪರಾಗಿ ಬರುತ್ತೆ ಅಂತ ನನ್ನ ಅನಿಸಿಕೆ. ಆಪೋಸಿಟ್ ಕಲರ್ ಇದ್ದಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಮತ್ತು ಬ್ಲೌಸಲ್ಲಿ ಶೈನಿಂಗ್ ಆಗಿರ್ಬೋದು, ಜರಿ ಥ್ರೆಡ್ ಆಗಿರ್ಬೋದು, ಆ ರೀತಿಯಾದಾಗೆಲ್ಲ ಇರಬಾರ್ದು. ಬ್ಲೌಸು ಫುಲ್ಲು ಪ್ಲೇನ್ ಇರಬೇಕು. ಆ ರೀತಿಯಾಗಿ ಇದ್ದಾಗ ನಾವು ವರ್ಕ್ ಹಾಕಿದ್ರೆ ಅದೊಂದು ಹೈಲೈಟಾಗಿ ಕಾಣಿಸುತ್ತೆ. ಇಲ್ಲಾಂದರೆ ನಿಜವಾಗ್ಲೂ ಹೇಳ್ತೀನಿ, ಇವಾಗ ಶೈನಿಂಗ್ ಇರೋ ಬ್ಲೌಸ್ಗೆ ಇದೇ ವರ್ಕ್ ಹಾಕಿದ್ರೆ ಅದೇನೋ ಕಾಣಿಸೋದೇ ಇಲ್ಲ. ಯಾಕಂದರೆ ಸಿಂಪಲ್ ವರ್ಕ್ ಆಗಿರೋದ್ರಿಂದ ಅಷ್ಟು ಹೈಲೈಟಾಗಿ ಕಾಣಿಸಲ್ಲ.
ನೀವು ಅನ್ಬೋದು ಏನಪ್ಪ ಏನೋ ಇವರು ಏನು ಹಿಂಗೆ ಮಾಡ್ತಾ ಇದ್ದಾರಲ್ಲ, ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿಜವಾಗ್ಲೂ ಹೇಳ್ತೀನಿ 100% ಸಕ್ಸಸ್ ಆಗೇ ಆಗ್ತೀರಾ. ನಾವು ಹೇಳೋ ಟ್ರಿಕ್ಸು ಮತ್ತು ಟಿಪ್ಸ್ ಎಲ್ಲ ಫಾಲೋ ಮಾಡಿದ್ರೆ ನೀವು 100% ಸಕ್ಸಸ್ ಆಗೇ ಆಗ್ತೀರಾ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾವ್ಯಾವ ರೀತಿಯಾಗಿ ನೀವು ಹ್ಯಾಂಡ್ಲ್ ಮಾಡಬೇಕು ಅಂತ. ಮಿಷಿನ ಆ ರೀತಿಯಾಗಿ ನೀವು ಹ್ಯಾಂಡ್ಲ್ ಮಾಡಿದ್ದೆ ಅದಲ್ಲಿ ನಿಮ್ಮ ಬಿಸ್ನೆಸ್ ಅನ್ನೋದು ಕೈ ಹಿಡಿಯುತ್ತೆ. ನೋಡಿ ಎಷ್ಟು ನೀಟಾಗಿ ಶೇಪ್ ಅನ್ನೋದು ಕೊಡ್ತಾಯಿದ್ದೀನಿ ಅಂತ. ಸ್ಟಾರ್ಟಿಂಗ್ ಸ್ವಲ್ಪ ಕಂಟ್ರೋಲಿಂಗ್ ಸಿಗೋದು ನನಗೆ ಕಷ್ಟ ಆಯಿತು, ಒಂದೆರಡು ಅದು ಲೀಫ್ ಮಾಡೋವರೆಗೂ. ಆಮೇಲೆ ನಾನು ಒಂದು ಐಡಿಯಾ ಮಾಡಿಕೊಂಡು ಅದನ್ನು ಫಿಲ್ಲಿಂಗ್ ಮಾಡ್ತಾ ಹೋದೆ. ತುಂಬ ಚೆನ್ನಾಗಿ ಬಂದಿದೆ ಇದು, ನನಗೂ ಸಖತ್ ಇಷ್ಟ ಆಯಿತು. ಎಲ್ಲ ಒಂದೇ ಸೈಜಲ್ಲಿ ಬರಬೇಕು ನೋಡಿ, ಅದೆಲ್ಲ ಒಂದೇ ಸೈಜಲ್ಲಿ ಬಂದಿದೆ. ಎಲ್ಲ ಒಂದೇ ಸೈಜಲ್ಲಿದ್ದು ಒಂದು ಮೋಡ್ ಆಫ್ ಅಟ್ರಾಕ್ಷನ್ ಒಂದು ಕ್ರಿಯೇಟ್ ಆಯಿತು ಅಂದರೆ ಕಸ್ಟಮರ್ ನಿಜವಾಗ್ಲೂ ಇಷ್ಟಪಡ್ತಾರೆ. ನೋಡಿ ಈ ರೀತಿಯಾದ ಡಿಸೈನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿ ವಾಟ್ಸಪ್ಪಲ್ಲಿ ಕಳಿಸಿ. ನಾನು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ಇನ್ನೂ ಹೆಚ್ಚಿನ ಡಿಸೈನ್ಸ್ನ ಕಳಿಸ್ಕೊಡ್ತೀನಿ. ಯಾರ್ಯಾರಿಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅವರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಮೇಡಮ್ ಯಾವ ರೀತಿಯಾಗಿತ್ತು ಡಿಸೈನ್ ಅಂತ ಕೇಳ್ತೀವಲ್ವಾ, ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಈ ರೀತಿಯಾಗಿತ್ತು ಮತ್ತು ಈ ರೀತಿಯಾಗಿ ಚೇಂಜಸ್ ಮಾಡಬೇಕಾಗಿತ್ತು, ಈ ರೀತಿಯಾಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು, ಏನಾದರೂ ಪರವಾಗಿಲ್ಲ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ. ಥ್ಯಾಂಕ್ ಯು ಸೊ ಮಚ್. ಲೈಕ್ ಮಾಡೋದನ್ನ ಮರಿಬೇಡಿ, ಪ್ರಾಕ್ಟೀಸ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಬಾಯ್ ಬಾಯ್. ಥ್ಯಾಂಕ್ ಯು ಸೊ ಮಚ್. ಐ ಲವ್ ಯು. ಬಾಯ್ ಬಾಯ್.